ಹೊಡೀರಿ. ಬನ್ನಿ ಸಾಕು. ಬರ ಮಾಡೋಣ, ಅವ್ರನ್ನೇ ಮಾತಾಡ್ಸೋಣ. ಅವ್ರ ಕೈಲೇ ಮಾತಾಡ್ಸೋದು ಇವತ್ತು. ಅವಾಗ ಆಡ್ಕೊಳ್ಳೋರು ಶರ್ಟು ಪ್ಯಾಂಟ್ ಇಕ್ಕಿಲ್ಲ, ಯಾವುದೋ ಬೈ ನಿಕ್ಕೊಂಡು ಮಾತಾಡ್ತೀರ ಅನ್ನೋರು ಇವಾಗ ಇಬ್ರು ರೆಡಿ ಆಗ್ಬಿಟ್ಟವ್ರೆ. ಬರಪ್ಪ. ಮೊಯ್ಯಿ ತೊಳಿಲಿಲ್ಲ ನಾನು. ಅವ್ರನ್ನ ಮತ್ತೆ ಮಂಜುನ ಇವಾಗ ನಿಮ್ಮನ್ನ ಮತ್ತೆ ಮಂಜುನ ಹಾಕೋಬಿಡೇನಿ. ಮಂಜು ಈಗ ಹೋದ. ಗಂಗಣ್ಣ ಅವ್ರೆ ನಮಸ್ತೆ. ನಮಸ್ತೆ ಸರ್. ಆರಾಮಿದ್ದೀರಾ? ಆರಾಮಾಗಿದ್ದೀನಿ ಸರ್. ಓರಿ ಹೊಸ ಓರಿ ಯಾಕೋ ಬಂದಿದ್ದೀರಾ? ಹೊಸ ಓರಿ ತಂದಿದ್ದು 4 ತಿಂಗಳಾಯ್ತು ಸರ್. ಕರ ತಂದೆ. ಎಲ್ಲಿಂದ ಹಾಕೋ ಬಂದ್ರಿ ಇದು ಓರಿ? ಇದು ಎಲ್ಲೋ ತಳಿಯಿಂದ ಆಚೆ ಇತ್ತಾನ ಇದು. ಅಲ್ಲಿತ್ತು, ಯಾರೋ ಸ್ನೇಹಿತ ಹೇಳಿದ್ರು. ಆಮೇಲೆ ಹೋಗಿ ನಾನು ಹಾಕೋ ಬಂದೆ. ಏನೋ ಇಲ್ಲಿ ಇವ್ರು ಓರಿಗೆ ಹುಟ್ಟಿದ್ದಂತೆ. ಯಾವ ಓರಿ? ಏಳುಗಳಿ ಓರಿಗೆ ಹುಟ್ಟಿದ್ದು ಅಂದ್ರು. ಅಷ್ಟೇ ಸರ್. ಲೈನ್ ಲೆಂತು ಜೋರಾಗಿದೆ. ಇನ್ನು ಅಲ್ಲಾಗಿಲ್ಲ. ಇನ್ನು ಹಸಿಗೂ ಬಿಟ್ಟಿಲ್ಲ ಸರ್. ನಾನು ಇನ್ನು ಅಲ್ಲಿ ಆಗಿಲ್ಲ. ನೋಡಿ ಇನ್ನು ಅಲ್ಲಿ ಆಗಿಲ್ಲ. ಹಸಿಗಿನ ಬಿಟ್ಟಿಲ್ವಾ? ಇನ್ನು ಹಸಿಗಿನ್ನ ಬಿಟ್ಟಿಲ್ಲ. ಅಲ್ಲಿ ಬೀಳೋ ಗಂಟ ಬಿಡಲ್ಲ ಅಂದಿದ್ದೀನಿ. ಬಿಡುವಂತ ಹಿಂಸೆ ಮಾಡ್ತಾರೆ. ನಾನು ಎಲ್ಲ ಗಂಟ ಬಿಡಲ್ಲಪ್ಪ ಅಂದೆ. ಅಡ್ರೆಸ್ ಹೇಳಿ, ಇದು ಯಾವ ಊರು ಅಂತ? ರಾಮನಗರ ತಾಲೂಕು, ಬಿಡದಿ ಹೋಬಳಿ, ಬೆಂಗಳೂರು ದಕ್ಷಿಣ ಜಿಲ್ಲೆ, ಮಂಡಲಹಳ್ಳಿ. ಇದು ಬೆಂಗಳೂರು, ಗ್ರೇಟರ್ ಬೆಂಗಳೂರು ಹಾಕಿದೆ. ಹೆಂಗು ನಿಮ್ದು ಜಮೀನು ಹೋಗ್ತಿದೆ? ಅಯ್ಯೋ ಹೋಯ್ತಾ ಇದೆ. ಹೊಂಟೋದ್ರೆ ಏನ್ ಮಾಡೋದು, ನಿಲ್ಸಕ್ ಮಾಡ್ತಾವ್ರೆ. ನೋಡೋ ಏನಾಯ್ತದ. ನಿಮ್ಗೆ ಕೊಡ್ಬೇಕು ಅಂತಾನೆ ಎಲ್ಲಾರ್ಗು ಹೋದಾಗ ನಮ್ಗೂ ಆಯ್ತದ. ಏನು ಮಾಡಕ್ಕಾಗಲ್ಲ. ನಿಮ್ಗೆ ಸರ್ಕಾರಕ್ಕೊಂದೇನು ಎದ್ರಿಲ್ಲ, ಏನು ಮಾಡಕ್ಕಾಗಲ್ಲ ನಾವು. ನಿಮ್ಗೆ ಅವ್ರು ಕೊಡ್ತಾರೋ ಬೆಲೆ? ಕೊಡೋ ಬೆಲೆ 2 ಕೋಟಿ ಎಲ್ಲಿಗಾಯ್ತದ ಬಿಡೋಣ. ಸಾಲಲ್ಲ ಇವತ್ತು. ಈ ಕಡೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ, ಆ ಕಡೆ ಆರೋಹಳ್ಳಿ ಇಂಡಸ್ಟ್ರಿಯಲ್ 10 ಕೋಟಿ 12 ಕೋಟಿ. ಇಲ್ಲಿ ನೋಡು 10-12 ಮಧ್ಯೆ ನಾವಿದ್ದೀವಿ. ಇನ್ನು ಅದಕ್ಕಿಂತ ಹೆಚ್ಚಾಗಿ ಕೊಡ್ಬೇಕಾಗಿತ್ತು. ಕೊಟ್ಟಿದ್ರೆ ಇದೇನೋ ರೆಡ್ ಜೋನ್ ಅಂದ್ಬಿಟ್ಟು ಮಾಡಕ್ಬಿಟ್ಟಿದ್ದ. ಬೆಲೆ ಇಲ್ದಂಗೆ ಹಾಳು ಮಾಡಕ್ಬಿಟ್ರು ನಮ್ನ. ಮಾಡಿದ್ ಕುಮಾರಸ್ವಾಮಿ ಅವರಲ್ವಾ? ಮಾಡಿದ್ರು, ಹಾಳು ಮಾಡಿ ಅಣ್ಣೆ ಕಲೆ ಕೊಡಿ. ಇವತ್ತು ಬೇರೆ ಕೊಟ್ರೆ ಅವರು ವ್ಯವಸಾಯ ಮಾಡಕ್ ತಗೋಬೇಕಂತೆ. ಇಲ್ಲ ಒಂದು ಫ್ಯಾಕ್ಟ್ರಿ ಕಟ್ಟುವಂಗಿಲ್ಲ, ಲೇಔಟ್ ಮಾಡುವಂಗಿಲ್ಲ, ದುಡ್ಡು ಬೆಳೆಯಲ್ಲ. ಹಿಂಗಾಗಿ ಕುಂಡ್ರಿಸ್ಬಿಟ್ರು 20 ವರ್ಷದಿಂದ. ನಾವೇನಾದ್ರ ಬಗ್ಗೆ ತಲೆ ಕೆಲ್ಸ್ಕೊಳ್ಳಿ, ಮಾಡ್ಕೊಳ್ಳೋದು, ದನ ಸಾಕೊಳ್ಳೋದು, ನೆಮ್ಮದಿಯಾಗಿರೋದು. ಎಲ್ಲಾರ್ಗು ಹೋದಾಗ ನಮಗೂ ಆಯ್ತದೆ. ಹಸುಗಳು ಎಷ್ಟಿದಾವೆ ನಿಮ್ಮ ಹತ್ರ? ಹೊಸ ಹೆಣ್ಣಸ 5 ಇದೆ ಸರ್. 5 ಹಸು ಇದೆ. ಕರುಗಳೆಲ್ಲ ಹೆಚ್ಚು ಕಮ್ಮಿ? ಕರ ಎಲ್ಲ ಅಲ್ಲಿ ಬಂದವೆ. ಮನೇಲಿ ಹುಡ್ತಾವೋ. ಮನೇಲಿ ಹುಟ್ಟಿರೋ ಕರುಗಳು ಅವು 3 ಕರುಗಳು. ಗಗನವ್ರೆ, ಈಗ ಓರಿ ವ್ಯಾಪಾರಕ್ಕೆ ಬಂದ್ರೆ ಕೊಡ್ತೀರಾ? ಬಂದ್ರೆ ಕೊಡ್ತೀನಿ ಸರ್. ಬಂದ್ರೆ ಕೊಡ್ತೀನಿ. ಒಳ್ಳೆ ಬೆಲೆಗೆ ಬಂದ್ರೆ ಕೊಡ್ತೀನಿ. ನನಗೆ 10 ಕಮ್ಮಿ 4 ಲಕ್ಷ ಆಗದಿದು. ಒಂದು ಅವೇರಳಿ ಕರ ತಂದಿದೆ. ಅದು 2.5 ಲಕ್ಷ ಕೊಟ್ಟು ಕಾಲು ಏಟ್ ಆಗ್ಬಿಡ್ತು. ಹಂಗೆ ದಾನ ಕೊಟ್ಬಿಟ್ಟೆ ಬಿಡಿ. ನಾನು ₹1 ಕೇಳಿಲ್ಲ, ಹಿಡ್ಕೊಂಡು ಹೋಗ್ಬಿಡಪ್ಪ ಅಂದೆ. ಇರ್ಲಿ, ಹಸುನ ಮೇಲೆ ಇರೋದು ಏನು ಆಗ್ತಿರಲಿಲ್ಲ. ಅದು ಆಗೋದು ಒಳ್ಳೆ ಓರಿ ಆಗೋದು. ಅದಕ್ಕೆ ಮೇಲ್ ತರಬೇಕು ಅಂತ ತಂದೆ. ಜನ ಒಪ್ಕೊಂಡವ್ರೆ. ಒಳ್ಳೆ ದಕ್ಷತೆ ಆಗದೆ, ಎಲ್ಲ ಸರಿ, ಜಾತಿ ಕುಲ ಅಂತ. ಇನ್ನೊಂದ್ಸಿ ಮಾಂಸ ತರಬೇಕು, ಸಕಟೆ ಮಾಡೋಣ. ಈ ಓರಿ ನಿಮ್ದು ಹಳೆ ಓರಿ ಸರ್. ಅದು ನನಗೆ ಅದು ಇವಾಗ ಕಡೆ ಈಗ ಕೆಡಕ್ತು ನನಗೆ. ಕಡೆ ಇವಾಗ ಕೆಡಕ್ತು. ಅದನ್ನೇನು ಕೊಡಲ್ಲ ಬಿಡಿ. ನಾ ಸಾಮಾನ್ಯ ಮನೆಯಿಂದ ಅದಕ್ಕೆ ಬೇಜಾನ್ ಕೇಳವ್ರೆ. ಒಳ್ಳೊಳ್ಳೆ ಕರ ಹುಟ್ಟವೆ. ಎಲ್ಲ 5 ತಿಂಗಳು 6 ತಿಂಗಳು ಕರನೆ 1 ಲಕ್ಷ 1.5 ಲಕ್ಷಕ್ಕೆ ಮಾರ್ಕೋತಾವ್ರೆ. ಹೊಸೂರ ಕರ ಐತೆ ಸರ್. 5 ತಿಂಗಳು ಕರ ಬಾರಳ್ಳಿ ಕುಮಾರಳ್ಳಿ ಕೊಡೋದ 1,05,000ಕ್ಕೆ. ಈಗ ನೋಡಿ ನಮ್ಮವೇ 1.5-2 ಲಕ್ಷಕ್ಕೆ ಕೇಳವ್ರೆ ಒಂದೊಂದು. ನಾನು ಇನ್ನ ಕೊಟ್ಟಿಲ್ಲ. ಈ ಓರಿ ಬಂದು ಎಷ್ಟು ದಿನ ಆಯ್ತು ನಿಮ್ಮ ಮನೆಗೆ? ನನಗೆ 4 ವರ್ಷ ಆಯ್ತು ಸರ್. ಈ ಓರಿ ತಂದಿ ನಾನು. 4 ವರ್ಷ. ಮೇಂಟೆನೆನ್ಸ್ ಎಲ್ಲ ಏನು ಮಾಡ್ತಾ ಇದ್ದೀರಾ? ಏನೇನು ಕೊಡ್ತೀರಾ? ಮೇಂಟೆನೆನ್ಸ್ ಎಲ್ಲ ಡಿಲೆಕ್ಸು, ಚಕ್ಕೆಬೂಸ, ಗೋಧಿ, ಅಕ್ಕಿ, ಮುಸ್ಕುಂಜೋಳ, ರವೆ ಎಲ್ಲ ಬೆರೆಸಿ ಕೊಡ್ತೀನಿ ಸರ್. ಓರ್ಗಳಿಗೆ ಮಾತ್ರ, ಓರಿ ಕರುಗಳಿಗೆಲ್ಲ. ನನಗೆ ಇಲ್ಲಿರೋ ಅವಕ್ಕೆ ಮಾಡಿ ಕೊಡ್ತೀನಿ ಚೆನ್ನಾಗಿ. ಚಾರ್ಜ್ ಎಷ್ಟು ಮಾಡ್ತಾ ಇದ್ದೀರಾ? ಚಾರ್ಜ್ ₹500 ಸರ್. ಯಾಕೆಂದ್ರೆ ದೂರದಿಂದ ಟೆಂಪೋ ಮಾಡ್ಕೊಬರ್ತಾರೆ. ಟೆಂಪೋಗೆ 2,000 ಕೊಡ್ಬೇಕು. 1,000 ಕೇಳಿದ್ರು ಕೊಡ್ತಾರೆ. ಅಲ್ಲಿ ಟೆಂಪೋಗೆ 2,000 ಕೊಡ್ಬೇಕು ಪಾಪ. ಅಯ್ಯೋ, ಅದರಿಂದ ನನ್ಗೆ ಏನ್ ಬೇಡ, ಅದು ಖರ್ಚಿಗಾಗ್ಲಿ ಒಂದು ಹೆಸರು. ಮೊಬೈಲ್ ನಂಬರ್ ಹೇಳ್ತೀರಾ ತಮ್ಮದು? ಹಾಗೆ 9739742304.
ಕರುಗಳು ಇದಾವೆ ನಿಮ್ 3 ಕರುಗಳು 3 ಇದೆ ಸರ್ ಇದು ಕೊಡ್ತಾವೆಲ್ಲ ಈವರೆಗೆನೆ ಹಾ 3 ಕರುಗಳು ಇದಕ್ಕೆ ಹುಟ್ಟಿದಾವ 3 ಕರುಗಳು ಇದಕ್ಕೇನೆ 12 ಕರ ಹುಟ್ಟವೆ ಅವು ಅವೆಲ್ಲ ನಿಮ್ ಕರುಗಳು ತೋರಿಸ್ತೀರಾ ಈಚ್ ಕಿಡ್ಕೋಬೇಕಲ್ಲಪ್ಪ ಹಿಡ್ಕೊಳ್ಳಿ